ನಮಸ್ಕಾರ ಎಲ್ಲರಿಗೂ. ಒಂದು ಹೊಸ ವಿಡಿಯೋ ನಾನು ತಂದಿದ್ದೀವಿ. ಸೀಟ್ ಕವರ್ ಬಗ್ಗೆ ಎಲ್ಲರಿಗೂ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೀಟ್ ಕವರ್ ಬಗ್ಗೆ ಏನು ಯಾವ ಥರ ಮೆಟೀರಿಯಲ್ ರೆಕ್ಸಿನ್ ಬರುತ್ತೆ, ನಾಪ ಮೆಟೀರಿಯಲ್ ಬರುತ್ತೆ, ರಾಯಲ್ ಮೆಟೀರಿಯಲ್ ಬರುತ್ತೆ, ತುಂಬಾ ಥರ ಲಕ್ಸುರಿಯಸ್ ಮೆಟೀರಿಯಲ್, ಸೋಫಾ ಮೆಟೀರಿಯಲ್ ಬರುತ್ತೆ. ಗಾಡಿಗಾಗಿ ತುಂಬಾ ಜನದ್ದು ಬಜೆಟ್ ಮೇಲೆ ಕೆಳಗಡೆ ಇರುತ್ತೆ. ಅದ್ರ ಪ್ರಕಾರ ಅವ್ರು ಹಾಕ್ಸ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಯಾವ ಮೆಟೀರಿಯಲ್. ರೆಕ್ಸಿನ್ ಅನ್ನೋ ಲೆದರ್ ಅನ್ಕೊಂಡ್ಬಿಡ್ತಾರೆ. ಮೀನ್ಸ್ ರೆಕ್ಸಿನ್ ಲೆದರ್ ಆಗಲ್ಲ. ಏನಂದ್ರೆ ಮೇಲೆ ಟೆಕ್ಸ್ಚರ್ ಮಾತ್ರ ಲೆದರ್ದು ಇರುತ್ತೆ. ಅದಾದ್ರೆ ರೆಕ್ಸಿನ್ ಇರುತ್ತೆ. ಮೀನ್ಸ್ ಅವರು ರೆಕ್ಸಿನ್ ಕೊಟ್ಟಿರ್ತಾರೆ. ಏನು ನಿಮ್ಗೆ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಮೇಲೆ ಲೆದರ್ ಕೋಟಿಂಗ್ ಇರುತ್ತೆ, ಬಟ್ ಹಿಂದ್ಗಡೆ ಪ್ಯಾಕಿಂಗ್ ಮಾಡ್ಬೇಕು. ಹಿಂದ್ಗಡೆ ಮೀನ್ಸ್ ಎಕ್ಸಾಂಪಲ್ ನೋಡಿ, ಹಿಂದ್ಗಡೆ ಪ್ಯಾಕಿಂಗ್ ಮಾಡಿ ಈ ತರ ಕಾಟನ್ ಪ್ಯಾಕಿಂಗ್, ಬನಿಯನ್ ಪ್ಯಾಕಿಂಗ್, ಸಾಫ್ಟ್ ಪ್ಯಾಕಿಂಗ್ ಆ ಥರ ಬರುತ್ತೆ. ಕೆಲವಷ್ಟು ಮೆಟೀರಿಯಲ್ ವಾಟರ್ ಪ್ರೂಫ್ ಇರುತ್ತೆ, ಕೆಲವಷ್ಟು ಮೆಟೀರಿಯಲ್ ವಾಟರ್ ಪ್ರೂಫ್ ಇರಲ್ಲ, ಕೆಲವಷ್ಟು ವೆಂಟಿಲೇಟೆಡ್ ಸೀಟ್ಸ್ಗಳು ಇರ್ತವೆ. ಏನು ಐಡೆಂಟಿಫೈ ಮಾಡ್ಬೇಕಂದ್ರೆ ಮೇನು ಗಾಡಿ ಯಾವ ತರ ಇದೆ ಅದ್ರ ಪ್ರಕಾರ ಕಂಡೀಷನ್ ಮತ್ತೆ ಕಸ್ಟಮರ್ ಬಜೆಟ್ ಪ್ರಕಾರ ಹೋಗ್ಬೇಕು. ಸುಮ್ಮನೆ ಯಾವುದೋ ಒಂದು ರೆಕ್ಸಿನ್ ಮೆಟೀರಿಯಲ್ ಲೆದರ್ ಮೆಟೀರಿಯಲ್ ಅಂತ ಹೇಳಕ್ ಆಗಲ್ಲ. ಇಲ್ಲಿ ನೋಡಿ, ಇವಾಗ ತಗೊಂಡ್ಬಂದಿದ್ದೀವಿ ಸ್ಟಾರ್ಟಿಂಗ್ ಮೆಟೀರಿಯಲ್. ಇದು ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ಮೆಟೀರಿಯಲ್, ಇದು ಸ್ಟಾರ್ಟಿಂಗ್ ಮೆಟೀರಿಯಲ್. ಇದು ಬಂದ್ಬಿಟ್ಟು ರೆಕ್ಸಿನ್ ಮೆಟೀರಿಯಲ್. ಬಟ್ ಎಷ್ಟೊಂದು ಜನ ಏನು ಅಂತ ಹೇಳ್ತಾರೆ ಅಂದ್ರೆ ಲೆದರ್ ಅಂತ ಹೇಳ್ತಾರೆ. ಯಾಕಂದ್ರೆ ರೀಸನು ಇದ್ರ ಮೇಲೆ ಬಂದ್ಬಿಟ್ಟು ಟೆಕ್ಸ್ಚರ್ ಬಂದ್ಬಿಟ್ಟು ಲೆದರ್ ಇರುತ್ತೆ, ಬಟ್ ಹಿಂದ್ಗಡೆ ನೋಡಿ ಇದ್ರ ಪ್ಯಾಕಿಂಗ್ ಬಂದ್ಬಿಟ್ಟು ಹಿಂದ್ಗಡೆ ಪ್ಯಾಕಿಂಗ್ ಬಂದ್ಬಿಟ್ಟು ಕಾಟನ್ ಇರುತ್ತೆ. ಇದೇನಂದ್ರೆ ಈ ತರ ನಿಮ್ಗೆ ಓಪನ್ ತರ ಆಗುತ್ತೆ. ಅವಾಗ ಏನಾದ್ರು ಚುಚ್ಚಿತು ಏನೋ ರೈತು ಅಂದ್ರೆ ಇದು ಹಿಂದ್ಗಡೆ ಪ್ಯಾಕಿಂಗ್ ಇರೋದ್ರಿಂದ ಮುಂದ್ಗಡೆ ಬರೋ ಶುರು ಆಗ್ಬಿಡುತ್ತೆ. ಇದು ಮತ್ತೆ ವಾಟರ್ ಪ್ರೂಫ್ ಇರಲ್ಲ. ಆಮೇಲೆ ಬಂದ್ಬಿಟ್ಟು ಇದು ರೆಕ್ಸಿನ್ ಮೆಟೀರಿಯಲ್. ಇದ್ರದ್ದು ಟೆಕ್ಸ್ಚರ್ ನೋಡಿ, ಇದು ಬಂದ್ಬಿಟ್ಟು ನಿಮ್ಗೆ ಲೆದರ್ ತರ ಟೆಕ್ಸ್ಚರೇ ಇದೆ, ಬಟ್ ಇದು ಲೆದರ್ ಅಲ್ಲ, ಇದು ರೆಕ್ಸಿನ್ ಮೆಟೀರಿಯಲ್. ಇದು ಮತ್ತೆ ನಾಪ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾಪ ಮೆಟೀರಿಯಲ್ ಏನು, ಯಾವ ತರ ನಾಪ ಬರುತ್ತೆ, ಇದು ನಾಪ ಅಂದ್ರೆ ಹೈ ಕ್ವಾಲಿಟಿ ಮೆಟೀರಿಯಲ್ ಅಥವಾ ಲೋ ಕ್ವಾಲಿಟಿನ ಅಥವಾ ಮೀಡಿಯಂ ಕ್ವಾಲಿಟಿನ ಅಂತ ಮೆಟೀರಿಯಲ್ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನಾಪ ಮೆಟೀರಿಯಲ್ ಬಂದ್ಬಿಟ್ಟು ಅದೊಂದು ಮೆಟೀರಿಯಲ್ ಹೆಸರು ನಾಪ ಅಂತ. ಅದರಲ್ಲಿ ನಿಮ್ಗೆ ನಾಪ ಬಂದ್ಬಿಟ್ಟು ರೆಕ್ಸಿನ್ ನಾಪನೂ ಶುರು ಆಗುತ್ತೆ, ಆಮೇಲೆ ಪ್ಯೂರ್ ನಾಪನೂ ಸಿಗುತ್ತೆ. ಅದರಲ್ಲಿ ಪ್ಯೂರ್ ನಾಪ ಬಂದ್ಬಿಟ್ಟು ಎಲ್ಲ ನಿಮ್ಗೆ 30,000 35,000 ತನಕ ಬೀಳುತ್ತೆ. ಸ್ಟಾರ್ಟಿಂಗ್ ರೆಕ್ಸಿನ್ ನಾಪ ಬಂದ್ಬಿಟ್ಟು ನಿಮಗೆ 4,000 5,000 ಇಂದ ಶುರು ಆಗುತ್ತೆ. ಅದ್ರದ್ದು ಮೀಡಿಯಂ ರೇಂಜು ಇಲ್ಲ ಸರ್, ನಮ್ಗೆ ಅಷ್ಟು ಅಫೋರ್ಡ್ ಮಾಡಕ್ ಆಗಲ್ಲ, ನಮಗೆ ಒಂದು ಮೀಡಿಯಂ ಕ್ವಾಲಿಟಿಯಲ್ಲಿ ನಾಪ ಬೇಕು, ನಾಪ ಮೆಟೀರಿಯಲ್ ಬೇಕು ಅಂದ್ರೆ ಅವರಿಗೆ ಮೀಡಿಯಂ ಕ್ವಾಲಿಟಿ ನಾಪ ಮೆಟೀರಿಯಲ್. ಇದ್ರದ್ದು ಪ್ಯಾಕಿಂಗ್ ನೋಡಿ, ಇದು ಬನಿಯನ್ ಪ್ಯಾಕಿಂಗ್ ಬರುತ್ತೆ. ಇದು ಏನು ನಿಮ್ಗೆ ಅಷ್ಟೊಂದು ಬೇಗ ಗಿರಿಯೋದು ಏನಾಗಲ್ಲ. ಇದಕ್ಕೆಲ್ಲ 2 years 3 years ವಾರಂಟಿನೇ ಇರುತ್ತೆ. ಇದು ನೋಡಿ, ಇದು ನಾಪ ಮೆಟೀರಿಯಲ್ ಸ್ಟಾರ್ಟಿಂಗ್ ನಾಪ. ಹಿಂದ್ಗಡೆನೆ ಮೆನ್ಷನ್ ಮಾಡಿರ್ತಾರೆ ನಾಪ ಅಂತ. ಇದು ಸ್ಟಾರ್ಟಿಂಗ್ ನಾಪ. ಆಮೇಲೆ ಇದರಲ್ಲಿ ನೋಡ್ತಾ ಇರ್ಬೋದು ಸಿಲ್ಕ್ ನಾಪ ಅಂತ ಬರುತ್ತೆ. ಇದು ಸ್ವಲ್ಪ ಸಿಲ್ಕಿ ಟೈಪ್ ಸಾಫ್ಟ್ ಇದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕೋಡಲ್ ನಾಪ, ಕಿಂಗ್ ನಾಪ. ಮೀನ್ಸ್ ನಾಪದಲ್ಲೇ ಒಂದು ಹೈಯರ್ ರೇಂಜ್, ಮೀನ್ಸ್ ಹೈಯರ್ ಅಲ್ಲ ಮೀಡಿಯಂ ಅಲ್ಲ, ಒಂದು ಮಿಡ್ ರೇಂಜದು ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್. ಇದ್ರದ್ದು ಏನು ಕ್ವಾಲಿಟಿ ಅಂದರೆ ಏನು ವ್ಯತ್ಯಾಸ ಅಂದರೆ ಈ ಮೆಟೀರಿಯಲ್ ಮತ್ತು ಈ ಮೂರನೇ ಮೆಟೀರಿಯಲಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಇದು ಸ್ಟ್ರೆಚ್ ಆಗುತ್ತೆ ಮೆಟೀರಿಯಲ್. ಇದು ನೋಡಿ ಸ್ಟ್ರೆಚ್ ಆಗುತ್ತೆ, ಎಷ್ಟೇ ನೀವು ಎಳೆದ್ರೂ ಕೂಡ ಸ್ಟ್ರೆಚ್ ಆಗುತ್ತೆ. ಇದರಲ್ಲಿ ವಾಟರ್ ಪ್ರೂಫು ಮತ್ತು ಹೀಟ್ ಪ್ರೂಫ್, ಹೀಟ್ ಆಗಲ್ಲ ನಿಮಗೆ. ಎಷ್ಟೊಂದು 200-300 ಕಿಲೋಮೀಟರ್ ಹೋದ್ರೂ ಕೂಡ ನಿಮಗೆ ಹೀಟ್ ಆಗೋದು ಅದೆಲ್ಲ ಸ್ವೆಟ್ ಆಗೋದು ಆ ಥರ ಏನೂ ಆಗಲ್ಲ. ಮತ್ತು ಇನ್ನೊಂದು ವಾಶ್ ಮಾಡ್ಕೊಬೋದು ನೀವು. ಮೇನ್ ಅಡ್ವಾಂಟೇಜ್ ಏನಂದರೆ ವಾಶ್ ಮಾಡ್ಕೊಬೋದು. ಮಕ್ಕಳು ಇರ್ತಾರೆ ಮನೇಲಿ, ಕಾರಲ್ಲಿ ಮಕ್ಕಳು ಕೂತ್ಕೊಳ್ತಾರೆ, ಗಲೀಜಾಗುತ್ತೆ. ಆ ಟೈಮಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ವಾಶ್ ಮಾಡೋಕ್ಕೆ. ಅದು ಆ ಥರ ಅಲ್ಲ, ಇದು ವಾಶ್ ಮಾಡ್ಕೊಬೋದು ಮೆಟೀರಿಯಲ್. ಆಮೇಲೆ ಈ ಮೆಟೀರಿಯಲ್ ಬಂದ್ಬಿಟ್ಟು ಇರಲ್ಲ ಸೋಫಾ ಮೆಟೀರಿಯಲ್, ಲಕ್ಸುರಿ ಮೆಟೀರಿಯಲ್ ಆಗಲ್ಲ. ನೋಡ್ತಾ ಇರ್ಬೋದು ಈ ಮೆಟೀರಿಯಲ್ ಹಾಕಿ, ಇದು ಫೋರ್ಡ್ ಮೆಟೀರಿಯಲ್ ಅಂತಾರೆ, ಕ್ಯಾಮ್ರಿ ಮೆಟೀರಿಯಲ್ ಅಂತಾರೆ, ವಾಲ್ವೋ ಅಂತಾರೆ, ಫಾರ್ಚುನರ್ ಅಂತಾರೆ, ಕೆಲಷ್ಟು ಮೆಟೀರಿಯಲ್ ಇದ್ದಾವೆ. ಏನು ಡಿಫ್ರೆನ್ಶಿಯೇಟ್ ಅಂದರೆ ಈ ಮೆಟೀರಿಯಲ್ ಪ್ಯಾಕಿಂಗ್ ನೋಡಿ, ಕಾಟನ್ ಅಲ್ಲ, ಇದು ಬಂದ್ಬಿಟ್ಟು ಸಾಫ್ಟ್ ಮೆಟೀರಿಯಲ್. ಇದು ಏನಂದ್ರೆ ಅಡ್ವಾಂಟೇಜ್, ನೀವು ಕಂಟಿನ್ಯೂಸ್ ಇದರಲ್ಲಿ ನೋಡಿ ಮಲ್ಟಿ ಕಲರ್ಸು ಇದಾವೆ. ಇದರಲ್ಲಿ ಒಂಚೂರು ಡಿಫ್ರೆಂಟ್ ಕಲರ್ ಬೇಕು, ನಮಗೆ ಸ್ವಲ್ಪ ಡಿಫ್ರೆಂಟ್ ಟೆಕ್ಸ್ಚರ್ ಇರಲಿ, ಗಾಡಿದು ಇಂಟೀರಿಯರ್ ಒಂಥರ ಲಕ್ಸುರಿ ಲುಕ್ ಬೇಕಂದ್ರೆ ಇವೆಲ್ಲ ಡಿಫ್ರೆಂಟ್ ಇರಬೇಕು. ಮನೇಲಿ ಕೂತ್ಕೊಂಡಿರಲ್ಲ, ಕಂಫರ್ಟಬಲ್ ಆಗಿ ಸೋಫಾ ಮೇಲೆ ಆ ಥರ ನಿಮಗೆ ಕಂಫರ್ಟಬಲ್ ಇದೆ ಈ ಮೆಟೀರಿಯಲ್ ಸಿಗ್ತದೆ. ಇದ್ರದ್ದು ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಇದ್ರದ್ದು ವಾರಂಟಿ 9 years ವಾರಂಟಿ. ಇದು ನೋಡಿ ಇಲ್ಲೆಲ್ಲ ವೆಂಟಿಲೇಟೆಡ್ ಸೀಟ್ಸ್. ತುಂಬ ಜನರಿಗೆ ವೆಂಟಿಲೇಟೆಡ್ ಸೀಟ್ಸ್ ಬೇಕು, ಅವರಿಗೆ ಕಂಫರ್ಟಬಲ್ ಆಗಿ ಫ್ಲೋಯಿಂಗ್ ಇರುತ್ತೆ, ಏರ್ ಫ್ಲೋಯಿಂಗ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆಲ್ಲ ಲಕ್ಸುರಿ ಮೆಟೀರಿಯಲ್. ಇದರಲ್ಲಿ ನಿಮ್ಗೆ ಹೀಟು ಮತ್ತು ಏನು ಸ್ವೆಟ್ಟಿಂಗ್ ಕಂಟಿನ್ಯೂಸ್ ಆಗಿ ಮೀನ್ಸ್ ಲೈಕ್ 400 ಕಿಲೋಮೀಟರ್ ಹೋದ್ರೂ ಕೂಡ ನಿಮ್ಗೆ ಹೀಟ್ ಸ್ವೆಟ್ ಅಲ್ಲ, ಏನೂ ಆಗೋದಿಲ್ಲ. ನಿಮ್ಗೆ ಏನಂದರೆ ಮೆಟೀರಿಯಲಲ್ಲಿ ಇಷ್ಟೆಲ್ಲ ಮೆಟೀರಿಯಲ್ ಬರ್ತದೆ. ಇದಕ್ಕಿಂತ ಹೈಯರ್ ಎಂಡ್ ಮೆಟೀರಿಯಲ್ಸ್ ಬರುತ್ತೆ, ಮೀನ್ಸ್ ಲೆದರು ಬರ್ತದೆ. ಏನಂತ ಹೇಳ್ತಾರೆ ಮೀನ್ಸ್ ನಿಮಗೆ ಇಲ್ಲ ಸರ್, ಅದು ನಿಮಗೆ ರೆಕ್ಸಿನ್ ಮೆಟೀರಿಯಲ್ ನಿಮಗೆ ಒಳ್ಳೆ ಮೆಟೀರಿಯಲ್ಲು ಹಾಕ್ಕೊಳ್ಳಿ, ಇದು ನಿಮಗೆ ಹೀಟ್ ಆಗಲ್ಲ ಸ್ವೆಟ್ ಆಗಲ್ಲ, ಅದೆಲ್ಲ ಸುಳ್ಳು. ರೆಕ್ಸಿನ್ ಮೆಟೀರಿಯಲ್ ಹೀಟ್ ಆಗೇ ಆಗುತ್ತೆ, 100% ಹೀಟ್ ಆಗುತ್ತೆ. ಅದು ಕಡಿಮೆ ಕೂಡ ಇದೆಲ್ಲ ಮೆಟೀರಿಯಲ್ ಹೀಟ್ ಆಗಲ್ಲ. ಇದೆಲ್ಲ ಒಳ್ಳೆ ಬಾಳಿಕೆ ಮೆಟೀರಿಯಲ್.
ಹಾಗಾಗಿ ನಿಮ್ಮ ಗಾಡಿಗೂ ಕೂಡ ಏನಾದರೂ ಇನ್ಫಾರ್ಮೇಷನ್ ಆಗಲಿ, ಸೀಟ್ ಕವರ್ ಬಗ್ಗೆ ನಾಲೆಜ್ ಆಗಲಿ, ಮತ್ತು ಡ್ಯೂಯಲ್ ಕಲರ್ಸ್ ಬಗ್ಗೆ ಆಗಲಿ, ಡಿಸೈನ್ಸ್ ಬಗ್ಗೆ ಆಗಲಿ ಏನಾದರೂ ಬೇಕಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, 2 ನಂಬರು. 2 ನಂಬರಲ್ಲಿ ಒಂದು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಅವಾಗ ನಿಮಗೆ ಒಂದು ಏನಾದರೂ ಗೈಡೆನ್ಸ್ ಅಥವಾ ಏನಾದರೂ ಅದ್ರ ಬಗ್ಗೆ ಎನ್ಕ್ವೈರಿ ಬೇಕಾದರೆ ಎನ್ಕ್ವೈರಿನೂ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ, ಅದರ ನಂಬರಲ್ಲಿ ಕಾಲ್ ಮಾಡಿ. ಮತ್ತು ಹಂಗಾರೆ ನಿಮಗೆ ಇದಾಯಿತು, ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋಸಲ್ಲಿ ಸಿಸ್ಟಮ್ ಬಗ್ಗೆ, ಕಾರ್ ಆಡಿಯೋ ಸೆಟಪ್ ಬಗ್ಗೆ ಎಲ್ಲದ್ರ ಬಗ್ಗೆ ಡೈಲಿ ಒಂದೊಂದು ವೀಡಿಯೋಸ್ ಬರ್ತಾ ಇರುತ್ತೆ. ಇದೇ ಥರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರು ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.